ಕರ್ನಾಟಕದಲ್ಲಿ 70 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅದರಲ್ಲಿ 50 ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ಸಹಕಾರಿ ಸಂಘ ಲಿಮಿಟೆಡ್ ಅಂತ, 20 ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಪ್ರೈವೇಟ್ ಓನ್. ಸಕ್ಕರೆ ಕಾಯ್ದೆ 1966 ಇದೇನ್ ಹೇಳುತ್ತೆ ಅಂದ್ರೆ 14 ದಿನದ ಒಳಗಡೆ ದುಡ್ಡನ್ನ ಹಾಕ್ಲಿಲ್ಲ ಅಂದ್ರೆ 14% ಬಡ್ಡಿ ಹಾಕೊಡ್ಬೇಕು. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? ಪ್ರತಿ ವರ್ಷ ಹೀಗೆ ಆಗುತ್ತೆ. ಪ್ರೈವೇಟ್ ಅವರು 1 ತಿಂಗಳು 2 ತಿಂಗಳು ಲೇಟ್ ಮಾಡಿ ಹಾಕ್ತಾರೆ. ಆದ್ರೆ 1% ರೈತರಿಗೆ ಬಡ್ಡಿ ಹಾಕಿ ಕೊಡೋದಿಲ್ಲ. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಆದ್ರೆ ರೈತರು ಕೋರ್ಟಿಗೆ ಹೋಗಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ಅಷ್ಟು ದುಡ್ಡು ಇರಲ್ಲ. ಅವ್ರು ವರ್ಷವಿಡೀ ಬೆಳೆದ ಬೆಳೆಯನ್ನ ಇವು ಸಕ್ಕರೆ ಕಾರ್ಖಾನೆಗಳಿಗೆ ಕೊಡ್ತಾರೆ. ಅವರು ಈ ತಿಂಗಳು ಹಾಕ್ತಾರೆ, ನೆಕ್ಸ್ಟ್ ತಿಂಗಳು ಹಾಕ್ತಾರೆ ಅಂತ ಇವಾಗ ಕಾಯ್ಕೊಂಡು ಕೂಡೋದ್ರಲ್ಲಿ ಇವ್ರು ಹಾಕೋದೇ ಇಲ್ಲ. ಹೀಗಾಗಿ ವರ್ಷದಲ್ಲೆಲ್ಲ ಬೆಳೆ ಬೆಳೆದಿರೋ ಅದ್ರ ಮೇಲೆ ನಂಬ್ಕೊಂಡು ಕೂತಿರೋರು ಏನ್ ಮಾಡ್ಬೇಕು? ಒಂದ್ ಎಕ್ಸಾಂಪಲ್ ತಗೋಬೇಕಂದ್ರೆ, ಎಕ್ಸಾಂಪಲ್ಸ್ ಅಂದ್ರೆ ನಾವೇ ನಮ್ಮ ಹೊಲದಿಂದ ಕಬ್ಬನ್ನ ಕಳಿಸಿದೀವಿ. ಒಂದು ಸಕ್ಕರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಕಳಿಸಿದ್ವಿ. ನಮ್ ಟ್ರ್ಯಾಕ್ಟರ್ದು ಅಲ್ಲೇ ಬಾಂಡ್ ಇತ್ತು, ನಾವೇ ಕಳಿಸಿದ್ವಿ. ಆದ್ರೆ ಈಗ ಜನವರಿಯಲ್ಲಿ ಕಳಿಸಿದ್ವಿ. ಆದ್ರೆ ಈಗ 4